ವೆಲ್ಕಮ್ ಬ್ಯಾಕ್. ಗ್ಯಾರಂಟಿ ಎಫೆಕ್ಟ್ ಅಂದರೆ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಮಾಡಿದ್ರಲ್ಲ, ಇದೀಗ ಅವ್ರಿಗೆ ಕೂಪನ್ ಎಫೆಕ್ಟ್ ತಡ್ತಾ ಇದೆ. ಗೆದ್ರೆ 3,000 ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ 3,000ದ್ದು ಗಿಫ್ಟ್ ಕಾರ್ಡ್ ಏನಾಯಿತು ಅಂತ ಹೇಳಿ ಇದೀಗ ರಾಮನಗರದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಬಾಲಕೃಷ್ಣ ಅವರು ಈಗಷ್ಟೇ ನಾವು ಗಮನಿಸಿದ್ವಿ, ಲೋಕಸಭಾ ಎಲೆಕ್ಷನ್ನಲ್ಲಿ ನಾವು ಗೆಲ್ಲಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಭಾಗ್ಯದ ಬಗ್ಗೆ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಸೊ ಇದೀಗ ಬ್ಲ್ಯಾಕ್ ಮೇಲ್ ಮಾಡಿದವ್ರಿಗೆ, ಈ ರೀತಿಯಾಗಿ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಮಾಡಿದವ್ರಿಗೆ ಗಿಫ್ಟ್ ಕಾರ್ಡ್ ಎಫೆಕ್ಟ್ ತಡ್ತಾ ಇದೆ. ಗೆದ್ರೆ 3,000 ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಕೂಪನ್ ನೀಡಿದ್ರಲ್ಲ ಸರ್, ಅದೆಲ್ಲೋಯ್ತು ಅನ್ನುವಂಥ ಚರ್ಚೆ ಇದೀಗ ರಾಮನಗರದಲ್ಲಿ ಜೋರಾಗ್ತಾ ಇದೆ. ಚುನಾವಣೆಯಲ್ಲಿ ಗೆದ್ರೆ ಗಿಫ್ಟ್ ನೀಡೋದಾಗಿ ಬಾಲಕೃಷ್ಣ ಅವರು ಹೇಳಿಕೆನ ಕೊಟ್ಟಿದ್ರು. ಗಿಫ್ಟ್ ಕೂಪನ್ ಅನ್ನ ಹಂಚಿದ್ರು ಎಲ್ಲ ಕಡೆ. ಬಾಲಕೃಷ್ಣ ಅವರು ಜೊತೆಗೆ ಇಕ್ಬಾಲ್ ಹುಸೇನ್ ಇಬ್ರು ಕೂಡ ಹಂಚಿದ್ರು. ಗ್ಯಾರಂಟಿ ರದ್ದು ಹೇಳಿಕೆಯ ಬೆನ್ನಲ್ಲೇ ಇದೀಗ ಗಿಫ್ಟ್ ಎಲ್ಲಿ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಗೆ ಜನರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಚುನಾವಣೆಯಲ್ಲಿ ನೀಡಿದ ಗಿಫ್ಟ್ ಕಾರ್ಡ್ ಕತೆ ಏನಾಯ್ತು ಸರ್ ಅಂತೇಳಿ ಬಾಲಕೃಷ್ಣ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೆದ್ರೆ 3,000 ಗಿಫ್ಟ್ ಕೊಡೋದಾಗಿ ಕೂಪನ್ ಕೊಟ್ಟಿದ್ರಲ್ಲ, ಕತೆ ಏನಾಯ್ತು, ಎಲ್ಲಿ ನಿಮ್ಮ ಗಿಫ್ಟು ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಷ್ಟೇ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಿಂದ ಮಾತನಾಡುವಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಬಾಲಕೃಷ್ಣ ಅವರು. ಇದೀಗ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಮಾಡಿದವರಿಗೆ ಗಿಫ್ಟ್ ಕಾರ್ಡ್ ಎಫೆಕ್ಟ್ ತಡ್ತಾ ಇದೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಅಲ್ಲಿ ಗೆದ್ರೆ 3,000 ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಕೂಪನ್ ನೀಡಿದ್ರಲ್ಲ, ಅದೇನಾಯ್ತು ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾ ಇದ್ದಾರೆ. ಇದೀಗ ಈ ಒಂದು ಪ್ರಶ್ನೆಗೆ ಬಾಲಕೃಷ್ಣ ಅವರ ಉತ್ತರ ಏನು ಅನ್ನೋದೇ ಇದೀಗ ಕಾರುವಂತಹ ಪ್ರಶ್ನೆ. ಕೊಟ್ಟಿ ಏನು ಕೊಡ್ಲಿಲ್ಲ, ಯಾವ ಕಿಟ್ಟು ಇಲ್ಲ, ಯಾವುದು ಇಲ್ಲ. ಇದು ಯಾವ ಕಡೆ ತಂದು ಕೊಟ್ಟಿದ್ದು, ಯಾವ ಪಕ್ಷದವರು? ಕಾಂಗ್ರೆಸ್ ಅವರು. ಹಂಗಾರೆ ನಿಮ್ಗೆ ಇನ್ನೂ ಏನು ತಂದು ಕೊಟ್ಟಿಲ್ಲ? ಏನ್ ಕೊಡ್ತೀನಿ ಅಂತ ಹೇಳಿದ್ರು? ಅದೇ ಕಿಟ್ ಕೊಡ್ತೀವಿ ಅಂದ್ರು. ಇದಕ್ಕೆ 10,000 ರೂಪಾಯಿ ಅಮೌಂಟ್ ಹಾಕಿಸ್ತೀವಿ ಅಂದ್ರು. ಯಾವುದು ಇಲ್ಲ. ಯಾವ ನಿಮ್ದು? ಪಟ್ಟರಳ್ಳಿ. ಈ ಕಾರ್ಡ್ ಕೊಟ್ಬಿಟ್ಟು ನಿಮ್ಗೆ ಏನಂತ ಹೇಳಿದ್ರು? ಇದು ಕಿಟ್ ಕೊಡ್ತೀವಿ ಅಂದ್ರು. ಯಾವ ಕಿಟ್ಟು ಇಲ್ಲ, ಏನು ಇಲ್ಲ. ಚುನಾವಣೆ ದಿವಸನೇ ಕೊಟ್ರು ಇವೆಲ್ಲ. ಎಷ್ಟು ಗಂಟೆಲಿ ಕೊಟ್ರು? ಓಟ್ ಹಾಕ್ತಿವಿ ಅನ್ನುವಾಗ ಕೊಟ್ರು. ಕೊಟ್ಟಿ ಏನು ಕೊಡ್ಲಿಲ್ಲ, ಯಾವ ಕಿಟ್ಟು ಇಲ್ಲ, ಯಾವುದು ಇಲ್ಲ. ಇದು ಯಾವ ಕಡೆ ತಂದು ಕೊಟ್ಟಿದ್ದು, ಯಾವ ಪಕ್ಷದವರು? ಕಾಂಗ್ರೆಸ್ ಅವರು. ಹಂಗಾರೆ ನಿಮ್ಗೆ ಇನ್ನೂ ಏನು ತಂದು ಕೊಟ್ಟಿಲ್ಲ? ಏನ್ ಕೊಡ್ತೀನಿ ಅಂತ ಹೇಳಿದ್ರು? ಅದೇ ಕಿಟ್ ಕೊಡ್ತೀವಿ ಅಂದ್ರು. ಇದಕ್ಕೆ 10,000 ರೂಪಾಯಿ ಅಮೌಂಟ್ ಹಾಕಿಸ್ತೀವಿ ಅಂದ್ರು. ಯಾವುದು ಇಲ್ಲ. ಯಾವ ನಿಮ್ದು? ಪಟ್ಟರಳ್ಳಿ. ಈ ಕಾರ್ಡ್ ಕೊಟ್ಬಿಟ್ಟು ನಿಮ್ಗೆ ಏನಂತ ಹೇಳಿದ್ರು? ಇದು ಕಿಟ್ ಕೊಡ್ತೀವಿ ಅಂದ್ರು. ಯಾವ ಕಿಟ್ಟು ಇಲ್ಲ, ಏನು ಇಲ್ಲ. ಚುನಾವಣೆ ದಿವಸನೇ ಕೊಟ್ರು ಇವೆಲ್ಲ. ಎಷ್ಟು ಗಂಟೆಲಿ ಕೊಟ್ರು? ಓಟು ಅಂಗಡಿಗಾರರು ಹೋಗಿ ತರ್ಬೋದು ಅಥವಾ ಇಲ್ಲಿಗಾರ ತಂದು ಕೊಡ್ತಾರ ಅವರು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು. ಯಾವಾಗ ತಂದು ಕೊಟ್ರು? ಎಲೆಕ್ಷನ್ ದಿವಸ ಬೆಳಗ್ಗೆನೆ. ಯಾವ ಪಕ್ಷದವರು? ಕಾಂಗ್ರೆಸ್ನವರು. ಬಾಲಕೃಷ್ಣ ಅಣ್ಣಾರ ಕಡೆ 3,000 ರೂಪಾಯಿ ಕಿಟ್ ಕೊಡ್ತಾರೆ. ಜೋಪಾನ ಮಡಗಿರಿ. ಇದು ಯಾವ ನಿಮ್ದು? ಪಟ್ಟರಳ್ಳಿ. ಈ ಕಾರ್ಡ್ ಕೊಟ್ಬಿಟ್ಟು ನಿಮ್ಗೆ ಏನಂತ ಹೇಳಿದ್ರು? ಇದು ಕಿಟ್ ಕೊಡ್ತೀವಿ. ಹಾಸನದಲ್ಲೂ ಕೂಡ ಲೋಕ ಅಧಿಕಾರಿಗಳು ಭ್ರಷ್ಟರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡೋಣ. ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏನು ಭ್ರಷ್ಟ ಅಧಿಕಾರಿಗಳು ಅನ್ನುವಂಥ ಆರೋಪ ಇದೆ. ಅಂಥವರ ಮನೆ ಮೇಲೆ ಶಾಕನ್ನು ನೀಡಿದ್ದಾರೆ. ಅವರಿಗೆ ಶಾಕನ್ನು ನೀಡಿರುವಂಥದ್ದು. ಒಟ್ಟಾರೆ ಇವತ್ತು ರಾಜ್ಯದಲ್ಲಿ 10 ಕಡೆ ಲೋಕಾಯುಕ್ತ ದಾಳಿಯಾಗಿರುವಂಥದ್ದು. ಇದರಲ್ಲಿ ಹಾಸನ ಜಿಲ್ಲೆಯು ಕೂಡ ಸೇರ್ಪಟ್ಟಿರುವಂಥದ್ದು. ಹಾಸನ ಜಿಲ್ಲೆಯ ಫುಡ್ ಇನ್ಸ್ಪೆಕ್ಟರ್ ಜಗನ್ನಾಥ್ ಎಂಬುವರ ಮನೆ ಮೇಲೆ ರೈಡ್ ಆಗಿರುವಂಥದ್ದು. ನಾವೀಗ ಜಗನ್ನಾಥ್ ಮನೆ ಏನು ರೈಡ್ ಆಯಿತು ಆ ಮನೆಯ ಬಳಿ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ಈ ಒಂದು ದಾಳಿಯಲ್ಲಿ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ಜಗನ್ನಾಥ್ ಅವರ ಮನೆಯಲ್ಲಿ ಏನೆಲ್ಲ ಸಿಗುತ್ತೆ ಅಥವಾ ಏನೆಲ್ಲ ಡಾಕ್ಯುಮೆಂಟ್ ಸಿಗುತ್ತೆ ಅದನ್ನು ಪರಿಶೀಲನೆಯನ್ನು ಮಾಡಿರುವಂಥದ್ದು. ಹಾಸನದ SP ಮಲ್ಲಿಕ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ರಾಜ್ಯದ 10 ಕಡೆ ಇವತ್ತು ಲೋಕಾಯುಕ್ತ ದಾಳಿ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯು ಸೇರ್ಪಟ್ಟಿದೆ. ಒಟ್ಟಾರೆ ಈ ಅಂಶ ಭ್ರಷ್ಟ ಅಧಿಕಾರಿಗಳಿಗೆ ಈಗ ಶಾಕನ್ನು ನೀಡಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಾನ್, ರಿಪಬ್ಲಿಕ್ ಕನ್ನಡ, ಹಾಸನ.